ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಂ ಬಿ ಟೆಕ್ ಇನ್ ಕನ್ನಡ ಚಾನಲ್. ಇವತ್ತು ಒನ್ ಪ್ಲಸ್ದವರು ಒಂದು ರಾಡ್ ಫೋನ್ನ ಲಾಂಚ್ ಮಾಡಿದೆ ಅಂತ. ಒನ್ ಪ್ಲಸ್ದವರು N6 ಅನ್ನುವಂಥ ಎಕ್ಸ್ ಅನ್ನುವಂಥ ಒಂದು ಸ್ಮಾರ್ಟ್ಫೋನ್ನ ಲಾಂಚ್ ಮಾಡಿದ್ದಾರೆ. ಈ ಸ್ಮಾರ್ಟ್ಫೋನ್ ನಿಮಗೆ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ರಾಡ್ ಫೋನ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ನಾವು ಮರೆತೋಗಿರುವಂಥ ಒಂದೊಂದಿಷ್ಟು ಒಳ್ಳೊಳ್ಳೆ ಮುತ್ತುಗಳನ್ನು ಇದರಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಸ್ಮಾರ್ಟ್ಫೋನ್ ಮುಖಾಂತರ. ಇದರ ಬೆಲೆ ನಿಮಗೆ 19,000 ಇಟ್ಟಿದ್ದಾರೆ. ಈ 19,000 ರೂಪಾಯಿಗೆ ಏನೇನೆಲ್ಲ ಆಫರ್ ಮಾಡ್ತಿದ್ದಾರೆ ಅದು ಕೂಡ ಬೇಸ್ ವೇರಿಯಂಟ್ ನಿಮಗೆ ಒಂದು ರಾಡ್ ಅಂತಲೇ ಹೇಳ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮಗೆ ಇದರಲ್ಲಿ ಅಂತ ಡಿಸ್ಪ್ಲೇ ನಿಮಗೆ HD+ ಡಿಸ್ಪ್ಲೇನು ಕೊಟ್ಟಿದ್ದಾರೆ ಮತ್ತು 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತಾ 900 nit ಬ್ರೈಟ್ನೆಸ್ ಕೊಡುತ್ತೆ. ಅಟ್ಲೀಸ್ಟ್ ನಿಮಗೆ 120 nits ತನಕ ಕೊಟ್ಟಿದ್ರು ಕೂಡ ಓಕೆ ಅಂತ ಹೇಳ್ಬೋದು. ಬಟ್ 900 ನಿಮಗೆ ತುಂಬ ಕಮ್ಮಿ ಆಯಿತು ಅಂತ ಹೇಳ್ಬೋದು. ಮತ್ತು HD+ ಡಿಸ್ಪ್ಲೇ ಇದು ಕೂಡ ನಿಮಗೆ 19,000 ಬಜೆಟಲ್ಲಿ ತುಂಬ ವರ್ಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸ್ಟೋರೇಜ್ ನಿಮಗೆ ಬೇಸ್ ವೇರಿಯಂಟು ನಾವು 64 GB ಯಾವಾಗ ನೋಡಿದ್ವಿ, ರೆಡ್ಮಿದವ್ರದ್ದು ಇತ್ತಲ್ಲ ನೋಟ್ 6 Pro, ನೋಟ್ 5 Pro ಈ ಥರ ಏನಿತ್ತಲ್ಲ ಆವಾಗ ನಾವು 64 GB ಸ್ಟೋರೇಜ್ನ ನೋಡಿದ್ದೀವಿ ಅಂತ ಅನಿಸುತ್ತೆ. ಅದಾದ ನಂತರ ನಮಗೆ ಅದು ನೆನಪು ಕೂಡ ಇಲ್ಲ ಅಂತ ಹೇಳ್ಬೋದು. ಬಟ್ ಇವರು ಇವಾಗ ಈ ಸ್ಮಾರ್ಟ್ಫೋನ್ ಮುಖಾಂತರ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 4 GB ಬೇಸ್ ವೇರಿಯಂಟ್ ಬರುತ್ತೆ. ಅದು ಕೂಡ ನಿಮಗೆ 19,000 ರೂಪಾಯಿ ಬಜೆಟಲ್ಲಿ. LPDDR4 XM ಕೊಟ್ಟಿದ್ದಾರೆ. eMMC 5.1 ಅನ್ನೋಂಥ 64 GB ಸ್ಟೋರೇಜ್ ಕೆಪಾಸಿಟಿನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ನಿಮಗೆ ಕಂಪ್ಲೀಟ್ಲಿ ವರ್ಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬ್ಯಾಟ್ರಿ ನಿಮಗೆ ಬೆಸ್ಟ್ ಅಂತ ಹೇಳ್ಬೋದು, ಬಟ್ ಇಲ್ಲಿ ಕೂಡ ವರ್ಸ್ಟ್ ಯೂಸ್ ಮಾಡಿದ್ದಾರೆ ಅವರು. ರಾಡ್ ಮಾತ್ರ ನಮಗೆ ಸರಿಯಾಗಿ ರಾಡ್ ಹಾಕಿದ್ದಾರೆ ಅಂತ ಹೇಳ್ಬೋದು. 7000 mAh ಬ್ಯಾಟ್ರಿನ 15 ವಾಟ್ ಫಾಸ್ಟ್ ಚಾರ್ಜಿಂಗ್ ಮುಖಾಂತರ ನೀವು ಎಷ್ಟು ಗಂಟೆಗೆ ಫುಲ್ ಮಾಡ್ತೀರಾ ಅಂತ ನೀವು ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇದರಲ್ಲಿ ನಿಮಗೆ 15 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ದಾರೆ. ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಕೊಟ್ಟಾಗ ಫಾಸ್ಟ್ ಚಾರ್ಜಿಂಗ್ ಕೂಡ ಸ್ವಲ್ಪ 40 ವಾಟ್ 45 ವಾಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಇವರು ಇದರಲ್ಲಿ ಕೂಡ ರಾಡ್ ಏರಿಸಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ಯಾಮ್ರಾ ನಿಮಗೆ ಬ್ಯಾಕ್ ಸೈಡು ಟ್ರಿಬಲ್ ಕ್ಯಾಮ್ರಾ ಸೆಟಪ್ ಕಾಣಿಸುತ್ತೆ. ಬಟ್ ಅದರಲ್ಲಿ ಒಂದು ಕ್ಯಾಮ್ರಾ ಮಾತ್ರ ನಿಮಗೆ ಚಾಲು ಇರುತ್ತೆ. ಅದು 13 MP ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದು ನಿಮಗೆ ಬೇಕಾಗಿಲ್ಲ. ಬಜೆಟ್ ಎಂಟ್ರಿ ಲೆವೆಲ್ ಸೆಗ್ಮೆಂಟಲ್ಲಿ ಏನು ಥರ ಕ್ಯಾಮ್ರಾ ಇರುತ್ತಲ್ಲ ಅದೇ ನಿಮಗೆ ಫ್ರಂಟಲ್ಲಿ 5 MP, ಬ್ಯಾಕ್ ಸೈಡ್ ನಿಮಗೆ 13 MP. ಇದರಲ್ಲಿ ನಿಮಗೆ ಅಷ್ಟೊಂದು ಏನು ಯೂಸ್ ಇಲ್ಲ, ಏನು ಉಪಯೋಗ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಇದರಲ್ಲಿ ನಿಮಗೆ IP64 ಡಸ್ಟ್ ಆ್ಯಂಡ್ ವಾಟರ್ ರೆಸ್ಟ್ರಿಕ್ಷನ್ ಕೊಟ್ಟಿದ್ದಾರೆ. ಇದು ಒಂದು ಮಿಟಿಗೇಟ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದೇನು ಓಕೆ ಅಂತ ಹೇಳ್ಬೋದು. ಇದು 3.5mm ಹೆಡ್ಫೋನ್ ಜಾಕ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ಒಂದು ಬೆಸ್ಟ್ ಮೂವ್ ಅಂತ ಹೇಳ್ಬೋದು. ಯಾಕಂದರೆ ಚಾರ್ಜಿಗೆ ಇಟ್ಟು ಬ್ಯಾಟ್ರಿನ 1 ಗಂಟೆವರೆಗೂ ಇಯರ್ಫೋನ್ ಹಾಕ್ಕೊಂಡು ಸಾಂಗ್ ಕೇಳ್ತಾ ಮಲ್ಕೋಬೇಕು. ಅದರಿಂದ ಚಾರ್ಜು 4 ತಾಸು ನಿದ್ದೆ ಆಗುತ್ತೆ, 4 ತಾಸಲ್ಲಿ ಬ್ಯಾಟ್ರಿ ಫುಲ್ ಕೂಡ ಆಗುತ್ತೆ. ಇದಿಷ್ಟು OnePlus Nord N6 ಫೋನ್ದ ಸ್ಮಾರ್ಟ್ಫೋನ್ದ ರಿವ್ಯೂ ಸ್ನೇಹಿತರೆ. ಇದ್ರ ಬಗ್ಗೆ ನೀವೇನಂತೀರ? ಈ ರಾಡ್ ಫೋನ್ನ ನೀವು ಯಾರಾದರೂ ತೊಗೊಳ್ಳೋರಿದ್ರೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.